ಮನೆಯಲ್ಲೇ ಈಸಿಯಾಗಿ ನ್ಯಾಚುರಲ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡಿಲ್ಲ ನಾನು. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನು ಇವಾಗ ಒಂದು 7ರಿಂದ 8 ಅಂಟೊಳದ ಕಾಯಿ ತೊಗೊಂಡಿದ್ದೀನಿ. ಇದನ್ನು ರೀಟಾಕಾಯಿ ಅಂತಲೂ ಕೂಡ ಕರೀತಾರೆ. ನಿಮಗೆ ಇದು ಪೂಜೆ ಸಾಮಾನೆಲ್ಲ ಸಿಗುತ್ತಲ್ಲ, ಆ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ಫಸ್ಟು ಕ್ಲೀನಾಗಿ ನಾನು ಅದರ ಬೀಜನ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ನೀವು ಇದನ್ನೇ ಯೂಸ್ ಮಾಡಿದ್ರೆ ಬೇರೆ ಯಾವುದೇ ಶಾಂಪು ಕೂಡ ಯೂಸ್ ಮಾಡಬೇಕು ಅಂತನಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಗೋಲ್ಡು ಕೂಡ ಕ್ಲೀನ್ ಮಾಡ್ಕೋಬೋದು. ಇದನ್ನು ಜಾಸ್ತಿಯಾಗಿ ಗೋಲ್ಡ್ ಜ್ಯುವೆಲರಿ ಶಾಪ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದಕ್ಕೆ ನಾನು ಸೀಗೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. 2 ಸೀಗೆಕಾಯಿ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವ ಸೀಗೆಕಾಯಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಸೀಗೆಕಾಯಿ ಪುಡಿನ ಕೂಡ ಯೂಸ್ ಮಾಡಿ. ಒಂದು 2 ಟೇಬಲ್ ಸ್ಪೂನು ಸೀಗೆಕಾಯಿ ಪುಡಿನ ಹಾಕ್ಕೋಬೇಕಾಗುತ್ತೆ. ಇವಾಗ ಅದಕ್ಕೆ ನಾನು ನೆಲ್ಲಿಕಾಯಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಏನು ಡ್ರೈ ಆಮ್ಲ ಅಂತ ಏನು ಹೇಳ್ತೀವಿ, ಅದು ಡ್ರೈ ಆಮ್ಲದ ಚೂರು ಇದ್ದರೂ ಕೂಡ, ಪೀಸ್ ಇದ್ದರೂ ಕೂಡ ಹಾಕೋಬೋದು. ಡ್ರೈ ಆಮ್ಲದ ಪೀಸನ್ನ ನೀವು ಒಂದು 7ರಿಂದ 8 ಪೀಸನ್ನ ಹಾಕ್ಕೊಳ್ಳಿ. ಇವಾಗ ದಾಸವಾಳ ತೊಗೊಂಡಿದ್ದೀನಿ. ದಾಸವಾಳ ನಿಮಗೆ ಕೆಂಪು ದಾಸವಾಳನೇ ತೊಗೋಬೇಕಾಗುತ್ತೆ. ದಾಸವಾಳ ಇಲ್ಲ ಅಂದರೆ ದಾಸವಾಳದ ಪುಡಿ ಕೂಡ ಹಾಕೋಬೋದು. ನಿಮಗೆ ದಾಸವಾಳದ ಪುಡಿ ಎಲ್ಲ ಸಿಗುತ್ತೆ ಆನ್ಲೈನಲ್ಲೆಲ್ಲ. ಇವಾಗ ಒಂದು 4ರಿಂದ 5 ದಾಸವಾಳನ ತೊಗೊಂಡಿದ್ದೀನಿ. ದಾಸವಾಳದು ಏನು ತೊಟ್ಟಿರುತ್ತಲ್ಲ ಅದನ್ನು ಹಾಕೋಬಾರ್ದು. ದಾಸವಾಳನ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ದಾಸವಾಳ ಹಾಕ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ದಾಸವಾಳ ಇಲ್ಲ ಅಂದರೆ ನೀವು ದಾಸವಾಳದ ಎಲೆ ಕೂಡ ಯೂಸ್ ಮಾಡ್ಬೋದು. ಒಂದು 4ರಿಂದ 5 ಎಲೆನ ಹಾಕೋಬೋದು. ನೆಲ್ಲಿಕಾಯಿ ಪುಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಬ್ಲ್ಯಾಕ್ ಆಗುತ್ತೆ ಮತ್ತು ಹೇರ್ ಫಾಲ್ ಆಗ್ತಾಯಿದ್ರೆ ಕೂಡ ಕಂಟ್ರೋಲ್ ಆಗುತ್ತೆ ನಿಮಗೆ. ಇದಕ್ಕೆ ನಾನು ಒಂದು ಮೀಡಿಯಮ್ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಕೂದಲು ಉದ್ದ ಇರೋರು ಇನ್ನೂ ಜಾಸ್ತಿಯಾಗಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ಕೂದಲು ಕಡಿಮೆ ಇರುವವರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಫಸ್ಟು ನೀರನ್ನು ನೀವು ಕಡಿಮೆ ಹಾಕ್ಕೊಳ್ಳಿ, ಒಂದೇ ಸರಿ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇದನ್ನು ನಾನು ಒಂದು 5 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬಾರ್ದು. ನೋಡಿ ಇವಾಗ ಕ್ಲೀನಾಗಿ ಕುದಿ ಬಂದಿದೆ. ಇದನ್ನು 5 ನಿಮಿಷ ಕುದಿಸ್ಕೊಂಡ್ರೆ ಈ ಕಲರು ಗಟ್ಟಿ ಆಗುತ್ತೆ. ಬ್ಲ್ಯಾಕ್ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಕಲರು ಬ್ಲ್ಯಾಕ್ ಕಲರ್ ಬರ್ತಾ ಇದೆ. ಇದಕ್ಕೆ ನಾನು ಬೇರೆ ಯಾವುದೇ ಕೆಮಿಕಲ್ನ ಯೂಸ್ ಮಾಡಿಲ್ಲ. ಇದನ್ನು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಚೆನ್ನಾಗಿದು ಏನು ಅಂಟೊಳದ ಕಾಯಿ ಮತ್ತು ಸೀಗೆಕಾಯಿ, ದಾಸವಾಳ ಅದೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಕಲರು ಕೂಡ ಬ್ಲ್ಯಾಕ್ ಕಲರ್ ಬಂದಿದೆ. ಇದನ್ನು ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು ನೈಟೆಲ್ಲ ಹಾಗೆ ಇಟ್ಕೋಬೇಕಾಗುತ್ತೆ. ಒಂದು ನೈಟ್ ಹಾಗೆ ಇಟ್ಕೊಂಡ್ಬಿಟ್ರೆ ನಿಮಗೆ ನೆಕ್ಸ್ಟ್ ಡೇಗೆ ಕಲರ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಲಿಡ್ ಕ್ಲೋಸ್ ಮಾಡಿ ಒಂದು ನೈಟು ಹಾಗೆ ಬಿಟ್ಬಿಡಬೇಕು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಬ್ಲ್ಯಾಕ್ ಆಗಿ ಬಂದಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೋಬೇಕು, ತರಿಯಾಗಿರಬಾರ್ದು. ತರಿಯಾಗಿದ್ದರೆ ಕೂದಲಲ್ಲೆಲ್ಲ ಸಿಗಾಕೊಳ್ಳುತ್ತೆ. ಆದಷ್ಟು ನೈಸಾಗಿ ರುಬ್ಕೊಳ್ಳಿ. ಏನು ಫೈನ್ ಪೇಸ್ಟ್ ಅಂತ ಏನು ಹೇಳ್ತೀವಿ ಆ ಥರ ರುಬ್ಕೋಬೇಕು. ಇವಾಗ ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ. ಮತ್ತು ನಾನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ನಾನು ಅಲೋವೆರಾನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಅಲೋವೆರಾ ತೊಗೊಳ್ಳಿ. ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಆದಷ್ಟು ಫ್ರೆಶ್ ಅಲೋವೆರಾನ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ ಕೂದಲು. ಇದು ತುಂಬ ಸಾಫ್ಟ್ ಆಗುತ್ತೆ ಮತ್ತು ಸಿಲ್ಕಿ ಹೇರ್ ಥರ ಕಾಣುತ್ತೆ ಇದನ್ನ ಹಾಕ್ಕೊಳ್ಳೋದ್ರಿಂದ. ಮತ್ತು ನಿಮಗೆ ಕೂದಲು ರಫ್ ಆಗಿದ್ರೆ ಸಾಫ್ಟ್ ಆಗುತ್ತೆ. ಇದನ್ನು ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ
ಗ್ರೈಂಡ್ ಮಾಡಿಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹೇರ್ ಕಲರು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹೇರ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಬೇರೆ ಕಲರ್ ಏನು ಯೂಸ್ ಮಾಡಬೇಕು ಅಂತನಿಲ್ಲ. ನೀವು ವಾರದಲ್ಲಿ ಒಂದು ಸರಿ ಹಾಕ್ಕೊಂಡ್ರೆ ಕೂದಲು ಕೂಡ ಬ್ಲ್ಯಾಕ್ ಆಗಿರುತ್ತೆ. ನಿಧಾನಕ್ಕೆ ನಿಮಗೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಒಂದೇ ಸರಿ ಬ್ಲ್ಯಾಕ್ ಆಗಲ್ಲ. ಇವಾಗ ಇದಕ್ಕೆ ನಾನು ಇಂಡಿಗೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಎರಡು ಟೇಬಲ್ ಸ್ಪೂನಷ್ಟು ಇಂಡಿಗೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇಂಡಿಗೋ ಪೌಡ್ರ್ ಇಲ್ಲ ಅಂದರೆ ನೀವು ಮೆಹಂದಿ ಪುಡಿ ಕೂಡ ಯೂಸ್ ಮಾಡ್ಬೋದು. ಇಂಡಿಗೋ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಂಡಿಗೋ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಲರ್ ಬರುತ್ತೆ. ಅದರಿಂದ ನಾನು ಇಂಡಿಗೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇಂಡಿಗೋ ಪೌಡ್ರ್ ಯೂಸ್ ಮಾಡಿದ್ರೆ ಹೇರ್ ಫಾಲ್ ಆಗುತ್ತೆ ಅನ್ನೋರು ಇದರಲ್ಲಿ ಖಂಡಿತವಾಗ್ಲೂ ಹೇರ್ ಫಾಲ್ ಆಗಲ್ಲ. ಅದಕ್ಕೇ ನಾನು ದಾಸವಾಳದ ಎಲೆ ಮತ್ತು ಅಲೋವೆರಾ ಹಾಕ್ಕೊಂಡಿರೋದು. ಇವಾಗ ನೋಡಿ ಕೂದಲು ತೋರಿಸ್ತಾ ಇದ್ದೀನಿ. ನನಗೆ ಸೆಂಟ್ರಲ್ಲೆಲ್ಲ ಒಂದೊಂದು ಕೂದಲು ವೈಟ್ ಇದೆ, ಬಿಳಿ ಕೂದಲಿದೆ, ಅದು ಕಾಣ್ತಾ ಇಲ್ಲ ವಿಡಿಯೋದಲ್ಲಿ. ಇದನ್ನು ನೀವು ಮಕ್ಕಳು ಕೂಡ ಹಾಕೋಬೋದು. ಚಿಕ್ಕ ಮಕ್ಕಳು ಅಂದರೆ ಒಂದು 10 ರಿಂದ 12 ವರ್ಷದ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಆ ಮಕ್ಕಳಿಗೆಲ್ಲ ಬಿಳಿ ಹೇರು, ಇವಾಗ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಕೂಡ ಬಿಳಿ ಹೇರು ಇರುತ್ತೆ ಒಂದೊಂದು. ಇದನ್ನು ಹಾಕ್ಕೊಂಡು ನೀವು 2 ಗಂಟೆ ಹಾಗೆ ಬಿಟ್ಬಿಡಬೇಕು. ಇದಕ್ಕೆ ನೀವು ಯಾವುದೇ ಶಾಂಪು ಕೂಡ ಹಾಕೋಬೇಕು ಅಂತನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ತೊಳೆದ್ರೆ ಹೇರು ಕೂಡ ನೀಟಾಗುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಕೂದಲು ತುಂಬ ಆಗಿರುತ್ತೆ. ನೋಡಿ ಇವಾಗ ಎಲ್ಲಿ ಬ್ಲ್ಯಾಕ್ ಹೇರ್ ಇದೆ ಅಲ್ಲೇ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು 2 ರಿಂದ 3 ಗಂಟೆ ಬಿಟ್ಬಿಟ್ಟು ಬೆರೀ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಬೆರೀ ನೀರಲ್ಲಿ ತೊಳೆದ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಕಲರ್ ಕೂಡ ತುಂಬ ಚೆನ್ನಾಗಿ ಆಗಿದೆ. ಇದನ್ನು ವಾರದಲ್ಲಿ ಒಂದು ಸರಿ ಹಾಕ್ಕೊಂಡ್ರೆ ನೀವು ಬೇರೆ ಕಲರ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ, ನ್ಯಾಚುರಲ್ ಹೇರ್ ಕಲರ್ ಇದು. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.